ಹಿಂದಿನ ಸಂಚಿಕೆಯಲ್ಲಿ ದಶರಥ ಶಬ್ದವೇದಿ ವಿದ್ಯೆಯಿಂದ ಬಿಟ್ಟಂಥ ಬಾಣದಿಂದ ಹತನಾದ ಋಷಿಕುಮಾರನ ಬಗ್ಗೆ ತಿಳ್ಕೊಂಡ್ವಿ. ಮುಂದೇನಾಯಿತು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಯೋಧ್ಯಾಕಾಂಡದ 64ನೇ ಸ್ವರ್ಗ. ದಶರಥನು ಕೌಸಲ್ಯಗೆ ಋಷಿಕುಮಾರನ ವಧೆಯಿಂದಾಗಿ ಅವನ ವೃದ್ಧರಾದ ತಂದೆ ತಾಯಿಗಳಿಗೆ ಉಂಟಾದ ದುಃಖವನ್ನು, ಅವರಿತ್ತ ಶಾಪವನ್ನು ವಿವರಿಸಿ ಹೇಳಿದುದು. ಕೌಸಲ್ಯೆಯ ಸಮೀಪದಲ್ಲೇ ವಿಲಪಿಸುತ್ತಲೇ ಇದ್ದು ಅರ್ಧರಾತ್ರಿಯ ಸಮಯದಲ್ಲಿ ಅವಸಾನ ಹೊಂದಿದುದು. ಧರ್ಮಾತ್ಮನಾದ ದಶರಥನು ಎಂದು ಯಾವಾಗಲೂ ನಡೆಯದಿದ್ದ ಋಷಿಕುಮಾರನ ವಧೆಯ ಪ್ರಸ್ತಾಪದ ವಿಷಯವನ್ನೇ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೌಸಲ್ಯಗೆ ಪುನಃ ಹೇಳತೊಡಗಿದನು. ಕೌಸಲ್ಯೆ, ನಾನಂದು ಅಜ್ಞಾನದ ಕಾರಣದಿಂದ ಮಹಾಪಾಪವನ್ನು ಮಾಡಿ ವ್ಯಾಕುಲಿತವಾದ ಮನಸ್ಸುಳ್ಳವನಾಗಿದ್ದೆನು. ನಾನೊಬ್ಬನೇ ಕುಳಿತು ಆಕಸ್ಮಿಕವಾಗಿ ನಡೆದ ಆ ಘಟನೆಯನ್ನು ಪುನಃ ಪುನಃ ಚಿಂತಿಸುತ್ತಾ ನನಗೆ ಒಳ್ಳೆಯದಾಗುವ ಬಗೆಯು ಯಾವುದೆಂಬುದನ್ನು ಕುರಿತು ಬುದ್ಧಿಪೂರ್ವಕವಾಗಿ ಯೋಚಿಸಿದೆನು. ಒಂದು ನಿರ್ಧಾರಕ್ಕೆ ಬಂದವನಾಗಿ ನದಿಯ ತೀರದಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಬಿಂದಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿಕೊಂಡು ಋಷಿಕುಮಾರನು ಹೇಳಿದ್ದ ಕಾಲುದಾರಿಯನ್ನು ಹಿಡಿದು ಆ ವೃದ್ಧ ದಂಪತಿಗಳಿದ್ದ ಆಶ್ರಮವನ್ನು ಸೇರಿದೆನು. ಅಲ್ಲಿ ನಾನು ದುರ್ಬಲರು, ಕುರುಡರು, ವೃದ್ಧರು, ರಕ್ಷಕರಿಲ್ಲದವರ ಆಗಿದ್ದ ದಂಪತಿಗಳನ್ನು ನೋಡಿದೆನು. ಅವರು ಆ ಸಮಯದಲ್ಲಿ ಕತ್ತರಿಸಲ್ಪಟ್ಟ ರೆಕ್ಕೆಗಳುಳ್ಳ ಪಕ್ಷಿಗಳಂತೆಯೇ ಆಗಿದ್ದರು. ಮಗನ ಸಂಬಂಧವಾದ ಕಥೆಗಳನ್ನೇ ಹೇಳಿಕೊಂಡು ಕುಳಿತಿದ್ದರು. ಯಾರಾದರೊಬ್ಬರ ಅವಲಂಬನೆ ಇಲ್ಲದೆ ಅವರಿಗೆ ಅತ್ತಲಿದ್ದ ತಿರುಗಾಡಲು ಆಗುತ್ತಿರಲಿಲ್ಲ. ನನ್ನ ದುಷ್ಕಾರ್ಯದ ಪರಿಣಾಮವಾಗಿ ಮಗನು ಬಹಳ ಹೊತ್ತಾದರೂ ಹಿಂದಿರುಗದೆ ಇದ್ದುದರಿಂದ ತಮ್ಮ ಮಗನು ಬಾಯಾರಿಕೆಯನ್ನು ನೀಗಲು ನೀರು ತರುವನೆಂಬ ಆಶೆಯನ್ನೂ ಅವರು ಬಿಟ್ಟಿದ್ದರು. ಅನಾಥರಂತೆಯೇ ಅತ್ಯಂತ ಉದಾಸೀನರಾಗಿದ್ದರು. ಋಷಿಕುಮಾರನ ಸಂಹಾರದಿಂದಾಗಿ ಶೋಕ ಭಯಗಳಿಂದ ಪರಿತಪಿಸುತ್ತಿದ್ದ ನಾನು ಆಶ್ರಮಕ್ಕೆ ಹೋಗಿ ವೃದ್ಧ ದಂಪತಿಗಳನ್ನು ನೋಡಿದಾಗ ಇನ್ನೂ ಹೆಚ್ಚಿನ ಶೋಕಕ್ಕೆ ಗುರಿಯಾದೆನು. ನನ್ನ ಕಾಲುಗಳ ಸಪ್ಪಳವನ್ನು ಕೇಳಿದೊಡನೆಯೇ ಋಷಿಯು ಹೇಳಿದನು, ಮಗು, ಏಕಿಷ್ಟು ತಡ ಮಾಡಿದೆ? ನೀರನ್ನು ಬೇಗ ತಂದುಕೊಡು. ನೀರಿನಲ್ಲೇಕೆ ಇಷ್ಟು ಹೊತ್ತು ಈಜಾಡಿಕೊಂಡಿದ್ದೆ? ನೀನು ಇಷ್ಟು ಹೊತ್ತಿನವರೆಗೂ ಬಾರದಿರುವುದನ್ನು ನೋಡಿ ನಿನ್ನ ತಾಯಿಯು ಕಾತುರಳಾಗಿರುವಳು. ಆಶ್ರಮದೊಳಕ್ಕೆ ಶೀಘ್ರವಾಗಿ ಬಂದು ವೃದ್ಧೆಯಾದ ನಿನ್ನ ತಾಯಿಯನ್ನು ಸಂತೈಸು. ನಾನಾಗಲಿ ನಿನ್ನ ತಾಯಿಯಾಗಲಿ ನಿನಗೆ ಪ್ರಿಯವಾಗದಿರುವ ಯಾವ ಕಾರ್ಯವನ್ನು ಮಾಡಿರುವೆವು? ಒಂದು ವೇಳೆ ಹಾಗೆ ಮಾಡಿದ್ದರೂ ತಪಸ್ವಿಯಾದ ನೀನದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಅನಾಥರಾದ ನಮಗೆ ನೀನೇ ದಿಕ್ಕು, ಕಣ್ಣಿಲ್ಲದ ಕುರುಡರಾದ ನಮಗೆ ನೀನೇ ಕಣ್ಣು. ನಮ್ಮ ಪ್ರಾಣಗಳು ನಿನ್ನನ್ನೇ ಅವಲಂಬಿಸಿವೆ. ಏಕಪ್ಪ ಮಾತನಾಡುತ್ತಿಲ್ಲ, ಮಾತನಾಡು ಮಗು. ಕೌಸಲ್ಯೆ, ಆ ಸಮಯದಲ್ಲಿ ನಾನು ಆ ವೃದ್ಧನಿಗೆ ಉತ್ತರವನ್ನು ಹೇಳಲೇಬೇಕಲ್ಲವೇ? ನಾನೆಷ್ಟೇ ಪ್ರಯತ್ನಿಸಿದರೂ ನನ್ನ ಬಾಯಿಂದ ಸ್ಪಷ್ಟವಾದ ಮಾತುಗಳೇ ಹೊರಡಲಿಲ್ಲ. ಮುನಿಯನ್ನೊಮ್ಮೆ ನೋಡಿ ಭೀತನಾಗಿಯೇ ಅಸ್ಪಷ್ಟವಾದ ಅಕ್ಷರಗಳಿಂದಲೂ ಗದ್ಗದ ಧ್ವನಿಯಿಂದಲೂ ಕೂಡಿದ್ದ ವ್ಯಂಜನಾಕ್ಷರಗಳಿಂದ ರಹಿತವಾಗಿದ್ದ ಮಾತುಗಳನ್ನು ಅವನಿಗೆ ಹೇಳಿದೆನು. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿದ್ದ ಊಹಾಪೋಹಾದಿ ಚೇಷ್ಟೆಗಳನ್ನು, ವಾಗ್ಬಲವನ್ನು ಸ್ತಂಭನಗೊಳಿಸಿ ಪುತ್ರ ಮರಣಜನಿತವಾದ ಭಯವನ್ನು ಅವನಲ್ಲಿ ಉಂಟು ಮಾಡಿದೆನು. ಮುನಿವರ್ಯನೇ, ನಾನು ಕ್ಷತ್ರಿಯನು, ಮಹಾತ್ಮನಾದ ನಿನ್ನ ಮಗನಲ್ಲ. ನನ್ನನ್ನು ದಶರಥನೆಂದು ಕರೆಯುತ್ತಾರೆ. ಸಜ್ಜನರಿಂದ ಅತಿಗರ್ಹಿತವಾದ ನನ್ನ ದುಷ್ಕಾರ್ಯದಿಂದಾಗಿ ಪುತ್ರವಿಯೋಗ ದುಃಖವು ನಿಮಗೆ ಪ್ರಾಪ್ತವಾಗಿದೆ. ಸರಯೂ ನದಿ ತೀರಕ್ಕೆ ನೀರು ಕುಡಿಯಲು ಬರುವ ಹುಲಿಯನ್ನಾಗಲಿ ಆನೆಯನ್ನಾಗಲಿ ಬೇಟೆಯಾಡಬೇಕೆಂಬ ಆಸೆಯಿಂದ ನಾನು ಧನುಷ್ಪಾಣಿಯಾಗಿ ಸರಯೂ ನದಿಯ ಸಮೀಪಕ್ಕೆ ಹೋದೆನು. ಕತ್ತಲು ಆವರಿಸಿದ್ದರಿಂದ ಅಲ್ಲಿ ಯಾವುದೊಂದು ಕಾಣುತ್ತಿರಲಿಲ್ಲ. ನಿನ್ನ ಮಗನು ಕುಂಭದಲ್ಲಿ ನೀರನ್ನು ತುಂಬಿಕೊಳ್ಳುತ್ತಿದ್ದನು. ಆ ಶಬ್ದವೇ ನಾನು ಆನೆಯು ನೀರು ಕುಡಿಯುವಾಗ ಆಗುತ್ತಿರುವ ಶಬ್ದವೆಂದು ಭ್ರಮಿಸಿದೆನು. ಶಬ್ದಕ್ಕೆ ಲಕ್ಷ್ಯವಿಟ್ಟು ಬಾಣಪ್ರಯೋಗ ಮಾಡಿದೆನು. ಮರುಕ್ಷಣದಲ್ಲಿಯೇ ಮನುಷ್ಯನ ಆರ್ತನಾದವು ಕೇಳಿ ಬಂದಿತು. ಭಯಗೊಂಡ ನಾನು ಸರಯೂ ನದಿಯ ತೀರಕ್ಕೆ ಧಾವಿಸಿದೆನು. ಅಲ್ಲಿ ನಾನು ಬಾಣದ ಪ್ರಹಾರದಿಂದ ಎದೆಯೊಡೆದು ಹಸುನೀಗಿ ಭೂಮಿಯ ಮೇಲೆ ಮಲಗಿದ್ದ ಋಷಿಕುಮಾರನನ್ನು ನೋಡಿದೆನು. ನಾನು ಅವನ ಬಳಿಗೆ ಹೋದಾಗ ಬಾಣ ಪ್ರಹಾರದಿಂದ ಕುಮಾರನು ದುಃಖಿಸುತ್ತಿದ್ದನೇ ಹೊರತು ಪ್ರಾಣ ಹೋಗಿರಲಿಲ್ಲ. ಯಾತನೆಯಿಂದ ಪೀಡಿತನಾಗಿದ್ದ ಅವನೇ ನನಗೆ ಬಾಣಗಳನ್ನು ಕಿತ್ತು ಬಿಡಲು ಹೇಳಿದನು. ಅವನ ಮಾತಿನಂತೆ ಅವನ ಮರ್ಮಸ್ಥಳದಲ್ಲಿ ಚುಚ್ಚಿಕೊಂಡಿದ್ದ ಬಾಣವನ್ನು ನಾನು ಕಿತ್ತೆನು. ಬಾಣವನ್ನು ಕಿತ್ತೊಡನೆಯೇ ಋಷಿಕುಮಾರನು, ಅಯ್ಯೋ ಅಂತರಾದ ಮತ್ತು
ವೃದ್ಧರಾದ ತಂದೆ ತಾಯಿಗಳನ್ನು ರಕ್ಷಿಸುವರಾರು ಮುಂತಾಗಿ ವಿಲಪಿಸುತ್ತಾ ಪ್ರಾಣಗಳನ್ನು ತೊರೆದು ಸ್ವರ್ಗಕ್ಕೆ ಹೋದನು. ಅಜ್ಞಾನದ ಕಾರಣದಿಂದ ನಾನು ನಿಮ್ಮ ಮಗನನ್ನು ಸಂಹರಿಸಿದೆನು. ಎಲ್ಲವೂ ಕೈಮಿಂಚಿ ನಡೆದು ಹೋಯಿತು. ಈಗ ನಾನೇನು ಮಾಡಬೇಕೆಂಬುದನ್ನು ದಯಮಾಡಿ ಹೇಳು, ಪ್ರಸನ್ನನಾಗು. ದೇವಿ, ದುಃಖದಾಯಕವಾದ ಪುತ್ರನ ಮರಣ ವಾರ್ತೆಯನ್ನು ನನ್ನಿಂದ ಕೇಳಿಯೂ ತೀಕ್ಷ್ಣತರವಾದ ಶಾಪ ಕೊಡಲು ಆ ಮಹರ್ಷಿಯು ಯತ್ನಿಸಲಿಲ್ಲ. ಮಗನ ಮರಣ ವಾರ್ತೆಯನ್ನು ಕೇಳಿದೊಡನೆಯೇ ಅವನ ಮುಖವು ಕಣ್ಣೀರಿನಿಂದ ತೊಯ್ದು ಹೋಯಿತು. ಕೈ ಮುಗಿದುಕೊಂಡು ವಿನೀತನಾಗಿ ನಿಂತಿದ್ದ ನನ್ನನ್ನು ಕುರಿತು ಹೇಳಿದನು. ಮಹಾರಾಜ, ಅಜ್ಞಾನದಿಂದ ಮಾಡಿರುವ ಈ ದುಷ್ಕಾರ್ಯವನ್ನು ನೀನಾಗಿಯೇ ಬಂದು ನನಗೆ ಹೇಳದೇ ಇದ್ದಿದ್ದರೆ ನಿನ್ನ ತಲೆಯು ನನ್ನ ಕೋಪಾಗ್ನಿಗೆ ಲಕ್ಷ್ಯವಾಗಿ 100,000 ಚೂರುಗಳಾಗಿ ಹೊಡೆದು ಹೋಗುತ್ತಿದ್ದೆತು. ಪ್ರಜಾಪಾಲಕನಾದ ಕ್ಷತ್ರಿಯನು ನಿರ್ದೋಷಿಗಳಾದ ಪ್ರಜೆಗಳನ್ನೆಂದಿಗೂ ಸಂಹರಿಸಬಾರದು. ಅದರಲ್ಲಿಯೂ ವಾನಪ್ರಸ್ಥಾಶ್ರಮದಲ್ಲಿರುವವರನ್ನು ವಧೆ ಮಾಡಲೇಬಾರದು. ವಾನಪ್ರಸ್ಥಾಶ್ರಮದಲ್ಲಿರುವರೆಂಬುದನ್ನು ತಿಳಿದು ವಧೆ ಮಾಡಿದರೆ ಅವನು ಇಂದ್ರನೇ ಆಗಿದ್ದರೂ ತನ್ನ ಪದವಿಯಿಂದ ಚ್ಯುತನಾಗುತ್ತಾನೆ. ಮುನಿಯಲ್ಲಿ, ತಪಸ್ಸಿನಲ್ಲಿ ತೊಡಗಿರುವವನಲ್ಲಿ, ಬ್ರಹ್ಮವಿದರಲ್ಲಿ ತಿಳಿದು ತಿಳಿದು ಶಸ್ತ್ರಪ್ರಯೋಗ ಮಾಡುವವನ ತಲೆಯು 7 ಚೂರುಗಳಾಗಿ ಸೀಳಿ ಹೋಗುತ್ತದೆ. ಈ ದುಷ್ಕಾರ್ಯವನ್ನು ನೀನು ತಿಳಿಯದೆ ಮಾಡಿರುವುದರಿಂದಲೇ ನೀನು ಇದುವರೆವಿಗೂ ಜೀವಿಸಿರುವೆ. ತಪಸ್ಸಿನಲ್ಲಿ ತೊಡಗಿದ್ದ ಋಷಿಕುಮಾರನನ್ನು ನೀನು ಸಂಹರಿಸಿಯೂ ಕೂಡ ಜೀವಸಹಿತವಾಗಿ ಇಲ್ಲಿಗೆ ಬಂದಿರುವುದರಿಂದಲೇ ನೀನು ಅಜ್ಞಾನದಿಂದ ಈ ಕಾರ್ಯವನ್ನು ಮಾಡಿರುವೆ ಎಂಬುದು ಸ್ಪಷ್ಟವಾಗಿದೆ. ನೀನೇನಾದರೂ ಉದ್ದೇಶಪೂರ್ವಕವಾಗಿಯೇ ಈ ಕಾರ್ಯವನ್ನು ಮಾಡಿದ್ದರೆ ಇಕ್ಷ್ವಾಕು ಕುಲವೇ ವಿನಾಶ ಹೊಂದುತ್ತಿದ್ದಿತು. ಹಾಗಿರುವಾಗ ನಿನ್ನ ಉಳುವಿನ ಪ್ರಶ್ನೆಯಲ್ಲಿ? ಮಹಾರಾಜ, ರಕ್ತಮಯವಾದ ಶರೀರದಿಂದಲೂ ಅಸ್ತವ್ಯಸ್ತವಾದ ಕೃಷ್ಣಾಜಿನದಿಂದಲೂ ಕೂಡಿರುವ ಚೇತನಾರಹಿತನಾಗಿ ಭೂಮಿಯಲ್ಲಿ ಬಿದ್ದಿರುವ ಯಮಧರ್ಮನ ವಶದಲ್ಲಿರುವ ಅಂತಿಮ ದರ್ಶನಕ್ಕೆ ಯೋಗ್ಯನಾಗಿರುವ ನಮ್ಮ ಮಗನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗು. ಈಗ ನಾವು ಅವನನ್ನು ನೋಡಲು ಬಯಸಿದ್ದೇವೆ. ದೇವಿ, ಮುನಿಯ ಅಪೇಕ್ಷೆಯಂತೆ ನಾನು ಪರಮ ದುಃಖಿತರಾದ ಆ ವೃದ್ಧ ದಂಪತಿಗಳನ್ನು ಸರಯೂ ನದಿಯ ತೀರಕ್ಕೆ ಕರೆದುಕೊಂಡು ಹೋದೆನು. ಸತ್ತು ಬಿದ್ದಿದ್ದ ಋಷಿಕುಮಾರನ ಪಕ್ಕದಲ್ಲಿ ವೃದ್ಧ ದಂಪತಿಗಳನ್ನು ಕುಳ್ಳುರಿಸಿ ಮಗನನ್ನು ಸ್ಪರ್ಶಿಸಲು ಸಾಧ್ಯವಾಗುವಂತೆ ಅನುವು ಮಾಡಿಕೊಟ್ಟೆನು. ತಪಸ್ವಿಗಳಾದ ಆ ವೃದ್ಧ ದಂಪತಿಗಳು ತಮ್ಮ ಏಕಮಾತ್ರ ಪುತ್ರನ ಮೃತ ಶರೀರವನ್ನು ಸ್ಪರ್ಶಿಸಿ ದುಃಖದಿಂದ ಉದ್ವಿಗ್ನರಾಗಿ ಮಗನ ಶರೀರದ ಮೇಲೆಯೇ ಬಿದ್ದು ಹೊರಳಾಡಿದರು. ಮಹರ್ಷಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಮಗನಿಗೆ ಹೇಳಿದರು, ಅಯ್ಯೋ ಮಗನೇ, ನಾನು ನಿನ್ನ ಸಮೀಪಕ್ಕೆ ಬಂದಿದ್ದರೂ ನೀನೊಮ್ಮೆ ಎದ್ದು ನನ್ನನ್ನು ನಮಸ್ಕರಿಸಲಿಲ್ಲ. ನನ್ನೊಡನೆ ಒಂದು ಮಾತನ್ನು ಆಡುತ್ತಿಲ್ಲ. ನೆಲದ ಮೇಲೇಕೆ ಸುಮ್ಮನೆ ಮಲಗಿರುವೆ? ನಮ್ಮ ಮೇಲೇನಾದರೂ ನಿನಗೆ ಕೋಪವೇ? ಧಾರ್ಮಿಕನೇ, ಒಂದು ವೇಳೆ ನಾನು ನಿನಗೆ ಪ್ರಿಯನಾಗಿರದಿದ್ದರೆ ಬೇಡ, ರೋಧನ ಮಾಡುತ್ತಿರುವ ನಿನ್ನ ತಾಯಿಯನ್ನಾದರೂ ನೋಡು, ಅವಳೊಡನೆಯಾದರೂ ಮಾತನಾಡು. ಅವಳನ್ನು ಒಮ್ಮೆಯಾದರೂ ಆಲಿಂಗಿಸಿಕೊಳ್ಳುವುದಿಲ್ಲವೇ? ಒಂದು ಮಾತನ್ನಾದರೂ ಆಡಿ ಅವಳನ್ನು ಸಮಾಧಾನಗೊಳಿಸು. ಶಾಸ್ತ್ರಗಳ ಮತ್ತು ಪುರಾಣಗಳ ಅಧ್ಯಯನ ಕಾಲದಲ್ಲಿ ನಿನ್ನ ಹೃದಯಾಂತರಾಳದಿಂದ ಹೊರಬರುತ್ತಿದ್ದ ಹೃದಯಂಗಮವಾದ ಮತ್ತು ಕರ್ಣಾನಂದಕರವಾದ ವಾಣಿಯನ್ನು ನಾನು ಅನುದಿನವೂ ಮುಂಜಾನೆಯ ಸಮಯದಲ್ಲಿ ಕೇಳುತ್ತಿದ್ದೇನೆ. ಅದನ್ನೀಗ ನಾನು ಮತ್ತಾರಿಂದ ಕೇಳಲಿ? ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಹೋಮಾದಿಗಳನ್ನು ಮುಗಿಸಿ ಪುತ್ರಶೋಕ ಭಯಪೀಡಿತನಾದ ನನ್ನ ಸಮೀಪದಲ್ಲಿ ಕುಳಿತು ಸಾಂತ್ವನದ ಮಾತುಗಳಿಂದ ಇನ್ನಾರು ಉಪಚರಿಸುತ್ತಾರೆ. ಯಾವ ಕಾರ್ಯವನ್ನು ಮಾಡದಿರುವ, ಯಾವ ವಸ್ತುವನ್ನು ಪ್ರತಿಗ್ರಹಿಸದ, ರಕ್ಷಕರು ಇಲ್ಲದಿರುವ ನನಗೆ ಕಂದ ಮೂಲ ಫಲಹಾರಗಳನ್ನು ತಂದು ಪ್ರಿಯನಾದ ಅತಿಥಿಯನ್ನು ಸತ್ಕರಿಸಿ ಭೋಜನ ಮಾಡಿಸುವಂತೆ ಮುಂದೆ ಯಾರು ಭೋಜನ ಮಾಡಿಸುತ್ತಾರೆ? ನನಗೆ ರಕ್ಷಕರೊಬ್ಬರು ಬೇಕಾಗಿರುವಾಗ ಕುರುಡಿಯಾದ, ವೃದ್ಧೆಯಾದ, ತಪಸ್ವಿನಿಯಾದ, ಪುತ್ರ ಪ್ರಾಣಳಾದ, ಶೋಚನೀಯಳಾದ ನಿನ್ನ ತಾಯಿಯನ್ನು ನಾನು ಹೇಗೆ ತಾನೇ ಪೋಷಿಸಲಿ? ನಿನ್ನನ್ನು ಬಿಟ್ಟು ನಾವು ಬದುಕಿರುವ ಸಾಧ್ಯತೆಯೇ ಇಲ್ಲ. ಆದುದರಿಂದ ಯಮಾಲಯಕ್ಕೆ ಈಗಲೇ ನೀನೊಬ್ಬನೇ ಹೋಗಿಬಿಡಬೇಡ. ಸ್ವಲ್ಪ ನಿಲ್ಲು. ನನ್ನೊಡನೆ ಮತ್ತು ನಿನ್ನ ತಾಯಿಯೊಡನೆ ಯಮಾಲಯಕ್ಕೆ ನಾಳೆ ಹೋಗುವಿಯಂತೆ. ನಾವಿಬ್ಬರೂ ಶೋಕ ಪೀಡಿತರಾಗಿದ್ದೇವೆ, ಅನಾಥರಾಗಿದ್ದೇವೆ, ಶೋಚನೀಯವಾದ ಸ್ಥಿತಿಯಲ್ಲಿದ್ದೇವೆ. ಆದುದರಿಂದ ಬಹುಶೀಘ್ರವಾಗಿಯೇ ನಾವು ನಿನ್ನೊಡನೆ ಯಮಾಲಯಕ್ಕೆ ಬಂದು ಬಿಡುತ್ತೇವೆ. ಒಂದು ದಿನ ತಡವಾಗಿ ಪ್ರಯಾಣ ಮಾಡಿದರೆ ಯಮರಾಜನು ಕೋಪಿಸಿಕೊಂಡಾನೆಂದು ನೀನು ಭಯಪಡಬೇಡ. ಅಲ್ಲಿಗೆ ಹೋದ ಬಳಿಕ ಯಮಧರ್ಮನನ್ನೇ ನಾನೇ ಸಂದರ್ಶಿಸಿ ಈ ಮಾತನ್ನು ಹೇಳುತ್ತೇನೆ. ಧರ್ಮರಾಜನು ಕ್ಷಮಿಸೋಣವಾಗಲಿ. ನಾವಿಬ್ಬರೂ ಇವನ ತಂದೆ ತಾಯಿಗಳು. ನಮ್ಮಿಬ್ಬರನ್ನೂ ಇವನು ಇಲ್ಲಿಗೆ ಕರೆತರಬೇಕಾಯಿತು.
ಆದುದರಿಂದ ನನ್ನ ಮಗನು ಇಲ್ಲಿಗೆ ಬರಲು ಸ್ವಲ್ಪ ಸಾವಕಾಶವಾಯಿತು. ಯಮನು ಧರ್ಮಾತ್ಮನು, ಮಹಾ ಯಶೋವಂತನಾದ ಲೋಕಪಾಲನು. ಅನಾಥನಾದ ನನಗೆ ಒಂದು ಶಾಶ್ವತವಾದ ಅಭಯವನ್ನು ನೀಡಿಯೇ ನೀಡುವನು. ಮಗು, ನೀನು ಪಾಪರಹಿತನಾಗಿರುವೆ. ಆದರೆ ಪಾಪಕರ್ಮನಾದ ಕ್ಷತ್ರಿಯನು ನಿನ್ನನ್ನು ಸಂಹರಿಸಿದ್ದಾನೆ. ನನ್ನ ಈ ಸತ್ಯವಚನದಂತೆ ಯುದ್ಧ ಭೂಮಿಯಲ್ಲಿ ಶಸ್ತ್ರಾಘಾತದಿಂದ ಮರಣ ಹೊಂದುವ ವೀರ ಯೋಧರು ಯಾವ ಉತ್ತಮ ಲೋಕಗಳನ್ನು ಸೇರುವರೋ ಅಂಥ ಉತ್ತಮ ಲೋಕಗಳಿಗೆ ನೀನು ಶೀಘ್ರವಾಗಿ ಹೋಗು. ಯುದ್ಧದಲ್ಲಿ ವಿಮುಖನಾಗದೆ ಕಡೆಯವರೆಗೂ ಹೋರಾಡಿ ಎದುರಾಳಿಗಳಿಗೆ ಅಭಿಮುಖವಾಗಿ ನಿಂತು ಅವನ ಶಸ್ತ್ರಾಘಾತದಿಂದಲೇ ಮರಣ ಹೊಂದುವ ವೀರ ಯೋಧರು ಯಾವ ಸದ್ಗತಿಯನ್ನು ಹೊಂದುವರೋ ಅಂತಹ ಸದ್ಗತಿಯನ್ನು ನೀನು ಪಡೆದುಕೋ. ಸಗರ, ಶೈಬ್ಯ, ದಿಲೀಪ, ಜನಮೇಜಯ, ನಹುಷ, ದುಂದುಮಾರರು ಎಂತಹ ಸದ್ಗತಿಯನ್ನು ಪಡೆದರೋ ಅಂತಹುದೇ ಸದ್ಗತಿಯನ್ನು ನೀನು ಪಡೆದುಕೋ. ಸಾಧು ಸತ್ಪುರುಷರಿಗೂ ಅಧ್ಯಯನ ಅಧ್ಯಾಪನಾದಿ ಷಟ್ಕರ್ಮ ನಿರತರಿಗೂ ತಪಸ್ವಿಗಳಿಗೂ ಭೂಮಿಯನ್ನು ದಾನ ಮಾಡಿದವರಿಗೂ ಆಹಿತಾಗ್ನಿಯಾದವನಿಗೂ ಏಕಪತ್ನಿ ವ್ರತಸ್ಥನಿಗೂ ಯಾವ ಸದ್ಗತಿಯುಂಟಾಗುವುದೋ ಅಂತಹ ಸದ್ಗತಿಯು ನಿನಗೂ ಪ್ರಾಪ್ತವಾಗಲಿ. ಸಾವಿರಾರು ಹಸುಗಳನ್ನು ದಾನ ಮಾಡಿದವರಿಗೆ, ಗುರುಗಳ ಪಾದ ಸೇವೆಯನ್ನು ಮಾಡಿದವರಿಗೆ, ಮಹಾಪ್ರಾಸ್ಥಾನ ಮಾಡಿ ದೇಹತ್ಯಾಗವನ್ನು ಮಾಡಿದವರಿಗೆ ಯಾವ ಉತ್ತಮ ಲೋಕಗಳು ಲಭಿಸುವವೋ ಅಂತಹ ಲೋಕಗಳಿಗೆ ನೀನು ಪ್ರಯಾಣ ಮಾಡು. ತಪೋನಿಷ್ಠರಾದ ನಮ್ಮ ವಂಶದಲ್ಲಿ ಹುಟ್ಟಿದ ಯಾರೂ ದುರ್ಗತಿಯನ್ನು ಹೊಂದುವುದಿಲ್ಲ. ಆದರೆ ಯಾವನಿಂದ ನನ್ನ ಬಾಂಧವನಾದ ನೀನು ಸಂಹೃತನಾದೆಯೋ ಅವನು ಮಾತ್ರ ದುರ್ಗತಿಯನ್ನೇ ಹೊಂದುತ್ತಾನೆ. ಕೌಸಲ್ಯೆ, ಹೀಗೆ ಹೇಳಿಕೊಂಡು ಆ ವೃದ್ಧನು ದೀನಭಾವದಿಂದ ಬಾರಿ ಬಾರಿಗೂ ವಿಲಪಿಸುತ್ತಿದ್ದನು. ಬಳಿಕ ಅವನು ವೃದ್ಧೆಯಾದ ಪತ್ನಿಯೊಡನೆ ಮಗನಿಗೆ ಉದಕ ಕ್ರಿಯೆಗಳನ್ನು ಮಾಡಲು ತೊಡಗಿದನು. ಋಷಿಪುತ್ರನಾದರೂ ತನ್ನ ತಪೋಬಲದಿಂದಲೂ ತಂದೆಯು ಮಾಡಿದ ಅನುಗ್ರಹದಿಂದಲೂ ದಿವ್ಯ ರೂಪವನ್ನು ಧರಿಸಿ ದೇವೇಂದ್ರನೊಡನೆ ಸ್ವರ್ಗಾರೋಹಣ ಮಾಡಿದನು. ದೇವೇಂದ್ರನು ತಾನೇ ಬಂದು ಋಷಿಕುಮಾರನನ್ನು ಸ್ವರ್ಗಕ್ಕೆ ಕರೆದೊಯ್ದನು. ಇಂದ್ರನ ಜೊತೆಯಲ್ಲಿ ಸ್ವರ್ಗಾರೋಹಣ ಮಾಡಲಿದ್ದ ಋಷಿಕುಮಾರನು ವೃದ್ಧರಾದ ತಂದೆ ತಾಯಿಗಳನ್ನು ಸ್ವಲ್ಪ ಹೊತ್ತು ಮಧುರವಾದ ಮಾತುಗಳಿಂದ ಸಂತೈಸುತ್ತಾ ಈ ಮಾತನ್ನು ಹೇಳಿದನು. ತಮ್ಮ ಪಾದ ಸೇವೆಯಿಂದಾಗಿ ನಾನು ಮಹತ್ತಾದ ಸ್ಥಾನವನ್ನೇ ಪಡೆದಿರುವೆನು. ನೀವು ಕೂಡ ನನ್ನ ಸಮೀಪಕ್ಕೆ ಶೀಘ್ರವಾಗಿಯೇ ಬರಲಿರುವಿರಿ. ದೇವಿ, ಜಿತೇಂದ್ರಿಯನಾದ ಋಷಿಕುಮಾರನು ತಂದೆ ತಾಯಿಗಳಿಗೆ ಹೀಗೆ ಹೇಳಿ ದಿವ್ಯವಾದ ಮತ್ತು ಸುಂದರವಾದ ವಿಮಾನದಲ್ಲಿ ಕುಳಿತು ಬಹಳ ಬೇಗ ಸ್ವರ್ಗಾರೋಹಣ ಮಾಡಿದನು. ಇತ್ತಲಾಗಿ ಮಹಾ ತೇಜಸ್ವಿಯಾದ ವೃದ್ಧ ತಾಪಸನು ಪತ್ನಿಯೊಡನೆ ಮಗನ ಸಂಬಂಧವಾದ ಉದಕ ಕ್ರಿಯೆಗಳನ್ನು ಮುಗಿಸಿ ಕೈ ಮುಗಿದುಕೊಂಡು ಸಮೀಪದಲ್ಲಿಯೇ ನಿಂತಿದ್ದ ನನ್ನನ್ನು ಕುರಿತು ಹೇಳಿದನು. ಮಹಾರಾಜ, ನೀನು ಯಾವ ಒಂದೇ ಬಾಣದಿಂದ ನನ್ನ ಏಕಮಾತ್ರ ಪುತ್ರನನ್ನು ಕೊಂದು ನನ್ನನ್ನು ಅಪುತ್ರವಂತನನ್ನಾಗಿ ಮಾಡಿದೆಯೋ ಅದೇ ಬಾಣದಿಂದ ನನ್ನನ್ನು ಈಗಲೇ ಸಂಹರಿಸು. ಮರಣ ಹೊಂದಲು ನಾನು ಸ್ವಲ್ಪವಾದರೂ ವ್ಯಥೆಪಡುವುದಿಲ್ಲ. ನೀನಾದರೂ ಅಜ್ಞಾನದ ಕಾರಣದಿಂದ ಪರಮ ಪವಿತ್ರನಾದ ನನ್ನ ಮಗನನ್ನು ಸಂಹರಿಸಿದೆ. ತಿಳಿಯದೆ ಆ ಕಾರ್ಯವನ್ನು ಮಾಡಿದೆಯಾದ ಕಾರಣ ನಿನ್ನನ್ನು ನಾನೀಗಲೇ ಭಸ್ಮ ಮಾಡಲಿಲ್ಲ. ಆದರೂ ನನ್ನ ಏಕಮಾತ್ರ ಪುತ್ರನನ್ನು ಕೊಂದುದಕ್ಕೆ ಅತ್ಯಂತ ದುಃಖಕರವಾದ ಮತ್ತು ದಾರುಣವಾದ ಶಾಪವನ್ನು ಕೊಡುತ್ತೇನೆ. ಪುತ್ರನ ವಿಯೋಗದಿಂದಾಗಿ ನಾನೀಗ ಎಂತಹ ದುಃಖವನ್ನು ಅನುಭವಿಸುತ್ತಿರುವೆನೋ ಅದೇ ರೀತಿಯಲ್ಲಿ ನೀನು ನಿನ್ನ ಕಡೆಗಾಲದಲ್ಲಿ ಪುತ್ರವಿಯೋಗ ದುಃಖದಿಂದಲೇ ಪ್ರಾಣಗಳನ್ನು ತೊರೆಯುವೆ. ಕ್ಷತ್ರಿಯನಾದ ನೀನು ಅಜ್ಞಾನದಿಂದ ಋಷಿಕುಮಾರನನ್ನು ವಧಿಸಿದೆ. ಆದ ಕಾರಣ ನಿನಗೆ ಬ್ರಹ್ಮಹತ್ಯಾ ಪಾಪವು ಉಂಟಾಗುವುದಿಲ್ಲ. ದಕ್ಷಿಣೆಯು ಯಾವ ರೀತಿಯಲ್ಲಿ ದಾತೃವಿಗೆ ಅನುಗುಣವಾದ ಕ್ಷಿಪ್ರ ಫಲವನ್ನು ಕೊಡುವುದೋ ಅದೇ ರೀತಿಯಲ್ಲಿ ನೀನು ಮಾಡಿರುವ ಅಪರಾಧಕ್ಕೆ ಇದೇ ವಿಧವಾದ ಜೀವವನ್ನು ಕೊನೆಗೊಳಿಸುವ ಪುತ್ರ ವಿಯೋಗ ರೂಪವಾದ ಸ್ಥಿತಿಯು ಬಹಳ ಬೇಗ ಸನ್ನಿಹಿತವಾಗುತ್ತದೆ. ಕೌಸಲ್ಯೆ, ವೃದ್ಧ ದಂಪತಿಗಳು ಹೀಗೆ ನನಗೆ ಶಾಪವನ್ನಿತ್ತು ಬಹಳ ಹೊತ್ತಿನವರೆಗೂ ಮಗನ ಸಲುವಾಗಿ ದುಃಖಪಡುತ್ತಲೇ ಇದ್ದರು. ಅನಂತರ ಇಬ್ಬರು ದಗದಗನೆ ಉರಿಯುತ್ತಿರುವ ಚಿತೆಯೆನ್ನುವ ಭೌತಿಕ ದೇಹವನ್ನು ಪರಿತ್ಯಜಿಸಿ ದಿವ್ಯ ಶರೀರಗಳನ್ನು ಧರಿಸಿ ಸ್ವರ್ಗಕ್ಕೆ ಹೊರಟು ಹೋದರು. ಈ ವಿಧವಾದ ಪುತ್ರ ಶೋಕ ಉಂಟಾಗಲು ಕಾರಣವೇನೆಂಬುದನ್ನು ಚಿಂತಿಸುತ್ತಿದ್ದ ನನಗೆ ಶಬ್ದವೇದಿಯ ವಿದ್ಯೆಯನ್ನು ಅರಿತಿದ್ದ ನಾನು ಹಿಂದೆ ಮೂರ್ಖತನದಿಂದ ಮಾಡಿದ್ದ ಪಾಪ ಕಾರ್ಯವು ಜ್ಞಾಪಕಕ್ಕೆ ಬಂದಿತು. ಪಥ್ಯವಾಗದಿರುವ ಪದಾರ್ಥಗಳೊಡನೆ ತಿಂದ ಅನ್ನರಸವು ಯಾವ ರೀತಿಯಲ್ಲಿ ವ್ಯಾಧಿಯನ್ನು ಉಲ್ಬಣಗೊಳಿಸುವುದೋ ಅದೇ ರೀತಿಯಲ್ಲಿ ನಾನು ಹಿಂದೆ ಮಾಡಿದ್ದ ದುಷ್ಕರ್ಮದ ಫಲವು ಇಂದು ಫಲಿಸುತ್ತಿದೆ. ಈ ಕಾರಣದಿಂದಲೇ ಪ್ರಕೃತ ಸಂದರ್ಭದಲ್ಲಿ
ಮಹಾತ್ಮನಾದ ಆ ಮುನಿಯ ಮಾತುಗಳು ನನ್ನ ಮೇಲೆ ಪರಿಣಾಮವನ್ನುಂಟು ಮಾಡುತ್ತಿವೆ. ಅವನ ಶಾಪವು ಫಲಿಸುವ ಕಾಲವು ಸನ್ನಿಹಿತವಾಗಿದೆ. ಹೀಗೆ ದಶರಥನು ಕೌಸಲ್ಯಗೆ ಹೇಳಿ ಬಹಳವಾಗಿ ರೋದನ ಮಾಡಿದನು. ತಾನು ಹಿಂದೆ ಮಾಡಿದ ದುಷ್ಕಾರ್ಯವನ್ನು ನೆನೆದು ಭಯಪಡುತ್ತಾ ಪುನಃ ಕೌಸಲ್ಯಗೆ ಹೇಳಿದನು. ದೇವಿ, ಪುತ್ರ ಶೋಕದ ಕಾರಣದಿಂದ ಈಗಲೇ ನಾನು ಜೀವಿತವನ್ನು ಪರಿತ್ಯಜಿಸುತ್ತೇನೆ. ಅದಕ್ಕೆ ಸೂಚನೆಯೋ ಎಂಬಂತೆ ನಾನೀಗ ನಿನ್ನನ್ನು ಕಾಣುತ್ತಿಲ್ಲ. ನೀನು ಮಾತ್ರ ನನ್ನನ್ನು ಭದ್ರವಾಗಿ ಹಿಡಿದುಕೊಂಡಿರು. ಯಮಾಲಯಕ್ಕೆ ಹೊರಟಿರುವವರು ತಮ್ಮ ಬಂಧು ಮಿತ್ರರನ್ನು ನೋಡಲಾರರು. ಶ್ರೀರಾಮನು ಬಂದು ನನ್ನನ್ನು ಒಂದು ಬಾರಿ ಸ್ಪರ್ಶಿಸಿದರೂ, ನನ್ನ ಸಂಬಂಧವಾದ ಐಶ್ವರ್ಯವನ್ನನುಭವಿಸಿದರೂ, ಯೌವರಾಜ್ಯ ಸಿಂಹಾಸನವನ್ನು ಸ್ವೀಕರಿಸಿದರೂ ನಾನು ಜೀವಿಸಿಯೇನು. ಆದರೆ ಅವನ ಸ್ಪರ್ಶವಿಲ್ಲದೆ, ಸಂಪರ್ಕವಿಲ್ಲದೆ, ಸಂದರ್ಶನವಿಲ್ಲದೆ ನಾನು ಖಂಡಿತವಾಗಿಯೂ ಬದುಕಿರಲಾರನು. ಕೌಸಲ್ಯೆ, ರಾಘವನ ವಿಷಯದಲ್ಲಿ ನನ್ನ ಘನತೆಗೆ ತಕ್ಕಂತೆ ನಾನು ನಡೆದುಕೊಳ್ಳಲಿಲ್ಲ. ಆದರೆ ಅವನು ಮಾತ್ರ ನನ್ನ ವಿಷಯದಲ್ಲಿ ತನಗೆ ಮಾತ್ರವೇ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಂಡನು. ಮಗನು ದುರಾಚಾರಿಯಾಗಿದ್ದರೂ ವಿಚಕ್ಷಣನಾದ, ವಿವೇಕಿಯಾದ ಯಾವ ತಂದೆಯೂ ತಾನೇ ಅವನನ್ನು ಕಾಡಿಕಟ್ಟುವನು. ತಂದೆಯು ನಿಷ್ಕಾರಣವಾಗಿ ಕಾಡುಗೆ ಕಳುಹಿಸಿದರೂ ನಿರ್ದೋಷಿಯಾದ ಯಾವ ಪುತ್ರನೂ ತಾನೇ ತಂದೆಯ ವಿಷಯದಲ್ಲಿ ಅಸಮಾಧಾನಗೊಳ್ಳದೇ ಇರುವನು. ಕ್ಷಣ ಕ್ಷಣಕ್ಕೂ ದಶರಥನ ಐಹಿಕ ವ್ಯಾಪಾರವೂ ಮುಗಿದು ಹೋಗುತ್ತಿತ್ತು. ಉದ್ವೇಗದಿಂದ ಕೌಸಲ್ಯಗೆ ಹೇಳಿದನು. ದೇವಿ, ಈಗಾಗಲೇ ನೀನು ನನಗೆ ಸಂಪೂರ್ಣವಾಗಿ ಕಾಣಿಸುತ್ತಿಲ್ಲ. ನನ್ನ ಜ್ಞಾಪಕ ಶಕ್ತಿಯು ಉಡುಗಿ ಹೋಗುತ್ತಿದೆ. ಇಲ್ಲೀಗ ನಾನು ಯಮದೂತರನ್ನು ಕಾಣುತ್ತಿದ್ದೇನೆ. ಆ ಯಮಭಟರು ನನ್ನನ್ನು ಯಮಾಲಯಕ್ಕೆ ಹೊರಡುವಂತೆ ಅವಸರಪಡಿಸುತ್ತಿದ್ದಾರೆ. ಇದಕ್ಕಿಂತಲೂ ದುಃಖಕರವಾದುದು ಬೇರೆ ಯಾವುದಿದೆ? ದೇವಿ, ಪ್ರಾಣಗಳನ್ನು ತೊರೆದ ನಂತರ ನಾನು ಧರ್ಮಜ್ಞನು, ಸತ್ಯ ಪರಾಕ್ರಮನೂ ಆದ ಪ್ರಿಯರಾಮನನ್ನು ನೋಡಲಾರನಲ್ಲ. ನಯನಾನಂದಕರವಾದ, ಪ್ರತಿಕ್ರಿಯಾರಹಿತನಾದ ಶ್ರೀರಾಮನನ್ನು ನೋಡದಿರುವುದರಿಂದ ಉಂಟಾಗಿರುವ ದುಃಖವು ಸ್ವಲ್ಪವೇ ನೀರಿರುವ ಕೆರೆಯನ್ನು ಸೂರ್ಯನ ಬಿಸಿಲು ಇಂಗಿಸಿ ಬಿಡುವಂತೆ ನನ್ನ ಪ್ರಾಣಗಳನ್ನು ಹೀರುತ್ತಿದೆ. ದೇವಿ, ಇಲ್ಲಿಂದ 15ನೆಯ ವರ್ಷ ಸುಂದರವಾದ ಕುಂಡಲಗಳನ್ನು ಧರಿಸಿರುವ ಶ್ರೀರಾಮನ ಮುಖವನ್ನು ಯಾರು ಪುನಃ ನೋಡುವರೋ ಅವರು ಮನುಷ್ಯರೇ ಅಲ್ಲ, ದೇವತೆಗಳೇ ಸರಿ. ತಾವರೆಯ ದಳಗಳಂತೆ ಕಣ್ಣುಗಳುಳ್ಳ, ಸುಂದರವಾದ ಹುಬ್ಬುಗಳಿಂದ ಕೂಡಿರುವ, ಥಳಥಳಿಸುವ ಹಲ್ಲುಗಳಿಂದ ಕೂಡಿರುವ, ಸುಂದರವಾದ ಮೂಗಿನಿಂದ ಕೂಡಿರುವ, ಪೂರ್ಣಚಂದ್ರನ ಬಿಂಬದಂತಹ ಸುಂದರವಾದ ರಾಮನ ಮುಖವನ್ನು ಯಾರು ನೋಡುವರೋ ಅವರೇ ಧನ್ಯರು. ಶರತ್ಕಾಲದ ಪೂರ್ಣಚಂದ್ರನಿಗೆ ಸದೃಶವಾದ, ಅರಳಿದ ಕಮಲಕ್ಕೆ ಸಮಾನವಾದ, ಸುಗಂಧಯುಕ್ತವಾದ, ಪ್ರಫುಲ್ಲವಾದ ರಾಮನ ಮುಖವನ್ನು ಪುಣ್ಯಾತ್ಮರು ಮಾತ್ರವೇ ನೋಡಬಲ್ಲರು. ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ ರಾಮನನ್ನು, ಉದಯಿಸಿದ ಶುಕ್ರನನ್ನು ನೋಡಿ ಜನರೆಲ್ಲರೂ ಆನಂದಿಸುವಂತೆ ಸುಖಿಗಳಾದ ಅಯೋಧ್ಯ ಜನರು ನೋಡಿ ಹಿರಿಹಿಗ್ಗುವರು. ದೇವಿ, ಮನಸ್ಸಿನಲ್ಲುಂಟಾಗಿರುವ ದುಃಖಾಧಿಕ್ಯದಿಂದ ನನ್ನ ಹೃದಯವು ಸೀಳಿ ಹೋಗುವಂತೆ ಭಾಸವಾಗುತ್ತಿದೆ. ಪಂಚೇಂದ್ರಿಯಗಳ ಶಕ್ತಿಯು ಲುಪ್ತವಾಗಿ ಹೋಗಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ತಿಳಿಯಲು ನಾನು ಅಶಕ್ತನಾಗುತ್ತಿದ್ದೇನೆ. ಎಣ್ಣೆಯು ಮುಗಿದು ಹೋದ ನಂತರ ದೀಪದ ಕಿರಣಗಳು ಯಾವ ರೀತಿಯಲ್ಲಿ ಕ್ಷೀಣಿಸುವವೋ ಅದೇ ರೀತಿಯಲ್ಲಿ ಚಿತ್ತನಾಶದಿಂದ ನನ್ನ ಎಲ್ಲ ಇಂದ್ರಿಯಗಳು ವಿನಾಶ ಹೊಂದುತ್ತಿವೆ. ನದಿಯ ಪ್ರವಾಹವು ಮೃದುವಾಗಿರುವ ತೀರ ಪ್ರದೇಶವನ್ನು ಕೊರೆದುಕೊಂಡು ಹೋಗುವಂತೆ ಆತ್ಮ ಸಂಬಂಧವಾದ ಈ ಪುತ್ರ ವಿಯೋಗ ಶೋಕವು ನನ್ನನ್ನು ಅನಾಥನನ್ನಾಗಿಯೂ ಚೇತನಾರಹಿತನನ್ನಾಗಿಯೂ ಮಾಡುತ್ತಿದೆ. ಆ ವೇಳೆಗೆ ಪ್ರಾಣೋತ್ಕ್ರಮಣಾವಸ್ಥೆಯು ದಶರಥನಿಗೆ ಪ್ರಾಪ್ತವಾಯಿತು. ಕಡೆಯ ಮಾತುಗಳನ್ನು ಅವನು ಕಷ್ಟದಿಂದಲೂ ದುಃಖದಿಂದಲೂ ಉಚ್ಚರಿಸಿದನು. ಹಾ ರಾಘವ, ಮಹಾಬಾಹುವೇ, ನನ್ನ ಸಂಕಷ್ಟವನ್ನು ದೂರಗೊಳಿಸಿದವನೇ, ಪಿತೃಪ್ರಿಯನೇ, ನನ್ನೊಡೆಯನೇ, ಪುತ್ರಕ, ಈಗ ನೀನು ಎಲ್ಲಿಗೆ ಹೊರಟು ಹೋಗಿರುವೆ? ಹಾ ಕೌಸಲ್ಯೆ, ಸುಮಿತ್ರೆ, ತಪಸ್ವಿನಿ, ಕೈಕೇಯಿ, ನೃಶಂಸಳೆ, ನನ್ನ ಶತ್ರುವೆ, ಕುಲಾಪಾಂಸನಿಯೇ, ನಾನಿನ್ನು ಅವಸಾನ ಹೊಂದುವೆನು. ಹೀಗೆ ಹೇಳಿಕೊಂಡು ರೋದನ ಮಾಡುತ್ತಾ ಕೌಸಲ್ಯ ಸುಮಿತ್ರೆಯರ ಸಮ್ಮುಖದಲ್ಲಿಯೇ ದಶರಥ ಮಹಾರಾಜನು ಅಸುನೀಗಿದನು. ಪ್ರಿಯಪುತ್ರನಾದ ಶ್ರೀರಾಮನ ಅರಣ್ಯ ಗಮನದಿಂದ ಅತ್ಯಂತ ದುಃಖಿತನಾಗಿದ್ದ ನರಾಧಿಪನಾದ ಉದಾರಿಯಾದ ದಶರಥನು ಬಹುದೀನನಾಗಿ ಹಾ ರಾಘವ, ಹಾ ರಾಮ ಎಂದು ಪುನಃ ಪುನಃ ಹೇಳುತ್ತಾ ಅರ್ಧರಾತ್ರಿಯು ಕಳೆದ ನಂತರ ಪ್ರಾಣಗಳನ್ನು ತೊರೆದನು. ಇಲ್ಲಿಗೆ 64ನೆಯ ಸರ್ಗವು ಮುಗಿಯಿತು.